ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಹಬ್ಬಕ್ಕೆ ಬೇಕಾಗಿರೋ ಅಂಥ ಒಬ್ಬಟ್ಟಾದ ಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ನಾವು ಈ ರೀತಿ ಮಾಡ್ತೀವಿ. ಮೊದಲಿಗೆ ಒಂದು ಬಾಣಲೆಗೆ 4 ಸ್ಪೂನ್ ಚಿರೋಟಿ ರವೆ, 2 ಕಪ್ ಮೈದಾ ಹಿಟ್ಟು, ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ನಾದಿ ಕಣಕನ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಂದು ಬಾಣಲೆಗೆ ನೀರು ಹಾಕಿ, ನೀರು ಕುದ್ದ ನಂತರ ತೊಳೆದಿಟ್ಕೊಂಡಿರೋ ಅಂಥ ತೊಗರಿಬೇಳೆನ ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ಬೇಳೆ ಬೆಂದ ನಂತರ ಇದರಲ್ಲಿರೋ ನೀರನ್ನು ಸಪ್ರೇಟಾಗಿ ಶೋಧಿಸ್ಕೋಬೇಕು. ನಂತರ ಎಷ್ಟು ಬೇಳೆ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ, ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ, ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬೇಳೆ, ಕಾಳು, ಬೆಲ್ಲ ಎಲ್ಲವೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಬಿಸಿಗೆ ಬೆಲ್ಲ ಪಾಕ ಬಿಡುತ್ತೆ. ನಂತರ ಇದನ್ನು ಮಿಕ್ಸಿ ಜಾರ್ ಅಥವಾ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ಈ ರೀತಿ ಸಾಫ್ಟಾಗಿ ಉಂಡೆ ಕಟ್ಟೋ ಥರ ಆಗಬೇಕು ಹೂರಣ. ಇವಾಗ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ ಬನ್ನಿ. ನಂತರ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಣಕನ ಈ ರೀತಿ ಅಗಲ ಮಾಡಿ ಅದಕ್ಕೆ ಒಂದು ಉಂಡೆ ಹೂರಣನ ಹಾಕ್ಬಿಟ್ಟು ಸುತ್ತ ಈ ರೀತಿ ಫೋಲ್ಡ್ ಮಾಡ್ಕೋತಾ ಬರಬೇಕು. ಈ ರೀತಿ ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಬಾಳೆ ಎಲೆ ಮೇಲೆ ಇಟ್ಟು ಈ ರೀತಿ ಕೈಯಲ್ಲಾದರೂ ತಟ್ಕೋಬೋದು, ಇಲ್ಲ ಅಂದರೆ ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಇಟ್ಟು ನೀವು ಲಟ್ಟಣಿಗೆಲ್ಲಾದರೂ ಲಟ್ಟಿಸ್ಕೋಬೋದು. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈ ಒಬ್ಬಟ್ಟನ್ನು ತಟ್ಟಬಹುದು. ಈ ರೀತಿ ಒಬ್ಬಟ್ಟನ್ನ ತಟ್ಕೊಂಡ ನಂತರ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿರೋ ಒಬ್ಬಟ್ಟನ್ನು ಹಾಕಿ ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಹೊಂಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸೂಪರಾಗಿರುವಂಥ ಟೇಸ್ಟಿಯಾಗಿರೋ ಅಂಥ ಒಬ್ಬಟ್ಟು ರೆಡಿಯಾಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.